Hello guys, this is Yaspurdi and welcome back to my new vlog guys. ಇವತ್ತು ನಾನು ಅರ್ಜೆಂಟಲ್ಲಿ ಶೂನ ಕೈಯಲ್ಲಿ ಹಿಡ್ಕೊಂಡು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಪಾಸ್ಪೋರ್ಟ್ ಬೇಕಿತ್ತಂತೆ, ಐಲ್ಯಾಂಡಿಗೆ ಹೋಗ್ತಾ ಇದ್ದೀವಿ ಇವತ್ತು. ಸೊ ಬೆಳಗ್ಗೆ ಜಿಮ್ಗೆ ಹೋಗಿ ಸ್ವಿಮ್ಗೆ ಹೋಗಿಲ್ಲ, ಇವಾಗ ಹೋಗ್ತಾ ಇದ್ದೀವಿ. ಸೊ ಬನ್ನಿ ನೋಡೋಣ. ಕಾರ್ ತಗೊಳ್ಳೆ. So guys, this is my today's outfit. I'll show you something. ಬಾರಿಸು ಕನ್ನಡ ಡಿಂಡಿ ಮೊವ, ಓ ಕರ್ನಾಟಕ ಹೃದಯ ಶಿವ. ತೋರ್ಸೋಕ್ಕಾಗಿಲ್ಲ. ಓಕೆ, ಇದು ಎಗ್ಸ್. ಇದು ಇಲ್ಲಿಗೆ ಬಂದರೆ ಸೊ ಇಲ್ಲಿ ಟೋಸ್ಟು ಮತ್ತು ಆಮ್ಲೆಟು ಸೊ ಇಲ್ಲಿ ತೊಗೋಬೋದು. ಆ್ಯಂಡ್ ದಿಸ್ ಈಸ್ ದ ಫುಲ್ ಆಫ್ ಬಫೆಟ್. ಸೊ ಪೂರಿ, ಸಾಗು, ಆಮೇಲೆ ಅಲ್ಲೊಂದಷ್ಟು ಐಟಮ್ಸ್ ಇದೆ. ಸೊ ಇಲ್ಲಿ ಚಾಕೋಸು, ಕೆಲಾಕ್ಸು, ಆಮೇಲೆ ಇವತ್ತು ಇಡ್ಲಿ ಇದೆ, ಕಟ್ ಫ್ರೂಟ್ಸು, ಸೊ ಈ ಥರ. ಆ್ಯಂಡ್ ಜಾಮು, ಸೊ ಈ ಥರ. ಆ್ಯಂಡ್ ಸೊ ಗೈಸ್, we are at ಕಾರ್ತಿಕೇಯನ್ ಸ್ಟ್ಯಾಚು. ಅದು ಶೋ ಯು ನೋಡಿ, ಇಲ್ಲಿಂದಲೇ ಕಾಣಿಸ್ತಾ ಇದೆ ಅದು. ಆ ಸ್ಟೇರ್ ಕೇಸ್ ನೋಡಿ, ಇದನ್ನು ಹತ್ಬೇಕು ನಾವು ಇವಾಗ. ಸೊ ದಿಸ್ ಈಸ್ ದ ಬಿಗ್ಗೆಸ್ಟ್ ಸ್ಟ್ಯಾಚು ಆಫ್ ಕಾರ್ತಿಕೇಯನ್. ಸುಬ್ರಹ್ಮಣ್ಯ, ಶಿವನ ಎರಡನೇ ಮಗ. ಸೊ ಅದ್ರ ಹಿಂದೆ ಇದೆಯಲ್ಲ, ಆ ಕೇವಿಗೆ ನಾವು ಹೋಗ್ತಾ ಇರೋದು. ಸ್ಟಾರ್ಟೆಡ್ ಹತ್ತುತ್ತಾ ಇದೀವಿ. 250+ ಮೆಟ್ಲಿದೆ. ಫೈನಲಿ ಅಲ್ಲಿಂದ ಬಂದಿರೋದು. ಸೀರಿಯಸ್ಲಿ so this is one god. There is another god, and I'll show you. This is the one god, and over there Ganesha is there. Ganesha. Okay, so illige bandid ನಾವು ಆಕ್ಚುಲಿ. ಇದು ಟೆಂಪಲ್. ಸೊ ದಿಸ್ ಇಸ್ ದ ಕೇವ್. ಸೊ ಇದು ಒಳಗೆ ನೋಡಿ ಹಿಂಗಿದೆ. ಅಲ್ಲಿಂದ ಬಂದಿದ್ದು ನಾವು. ಮೇಲ್ ತೋರಿಸ್ತೀನಿ ನೋಡಿ. ಅಲ್ಲಿ ಒಂದು ದಾರಿ ಇದೆ. ಸೊ ಇದು ಗೈಸ್ 4 million years old ಕೇವ್ ಅಂತ. ಸೊ ಇದು ಹಿಸ್ಟ್ರಿ ಏನಪ್ಪಾ ಅಂದ್ರೆ, ಸೊ ಆ ಟೈಮಲ್ಲಿ, ಆಗಿನ ಕಾಲದಲ್ಲಿ ಡೈನೋಸಾರ್ ಇದ್ದಿದ್ ಕೇವ್ ಅಂತ ಇದು. ಸೊ ಆಫ್ಟರ್ ಅಂದ್ರೆ ಆ ಎರಾದಲ್ಲಿ, ಸೊ ಡೈನೋಸಾರ್ ಸತ್ತ ಆದ್ಮೇಲೆ ಸೊ ಕೇವ್ ಮೆನ್ಸ್ ಬಂದ್ರು ಇಲ್ಲಿಗೆ. ಸೊ ಕೇವ್ ಮೆನ್ಸ್ ಬಂದು ಸೊ ಅವರು ಜಸ್ಟ್ ಪ್ರೇ ಮಾಡ್ತಾ ಇದ್ರು, ಗಾಡ್ನೆಲ್ಲ, ನೇಚರ್ನ ಪ್ರೇ ಮಾಡ್ತಾ ಇದ್ರು. ಸೊ ಆಫ್ಟರ್ ದ ಕೇವ್ ಮೆನ್ಸ್ ಎರಾ ಏನಾಯ್ತು, ನೆಕ್ಸ್ಟ್ ಅಂದ್ರೆ ಇಲ್ಲಿ ಸಿಟಿಸನ್ಸ್ ಬರಕ್ ಸ್ಟಾರ್ಟ್ ಮಾಡಿದ್ರು. ಅಂದ್ರೆ ಚೈನೀಸ್ ಪೀಪಲ್ ಆಗಿರ್ಬೋದು, ಮಲೇಷಿಯನ್ಸ್ ಆಗಿರ್ಬೋದು, ಅವ್ರು ಬರಕ್ ಸ್ಟಾರ್ಟ್ ಮಾಡಿದ್ರು. ಏನಕ್ಕಂದ್ರೆ ಈ ಕೇವ್ ಅಲ್ಲಿ ಸಿಕ್ಕಾಪಟ್ಟೆ ಬ್ಯಾಟ್ಸ್ ಇತ್ತಂತೆ, ಬಾವುಲಿಗಳಿತ್ತಂತೆ. ಸೊ 22 ಸ್ಪೀಶೀಸ್ ಆಫ್ ಬಾವುಲಿಗಳು ಇದೆಯಂತೆ. ಬಟ್ ಇವಾಗೆಲ್ಲ ಹ್ಯೂಮನ್ಸ್ ಬರಕ್ ಸ್ಟಾರ್ಟ್ ಆದ್ಮೇಲೆ ಎಲ್ಲ ಅನಿಮಲ್ಸ್ ಓಡೋಗ್ಬೇಕು, ಏನು ಮಾಡಕ್ಕಾಗಲ್ಲ. ಸೊ ಆ ಟೈಮಲ್ಲಿ ಚೈನೀಸ್, ಮಲೇಷಿಯನ್ಸ್ ಏನ್ ಮಾಡ್ತಾ ಇದ್ರು, ಬಾವುಲಿಗಳಿಗೋಸ್ಕರ ಬರ್ತಾ ಇದ್ರು. ಬಾವುಲಿಗಳಿಂದ ಅವ್ರಿಗೆ ಏನು ಆಗ್ಬೇಕಾಗಿರಲಿಲ್ಲ, ಅವುಗಳ ಪೂಪ್, ಕಕ್ಕ, ಶಿಟ್, ಆ ಶಿಟ್ ನ ತಗೊಂಡೋಗಿ ಅವರು ಫರ್ಟಿಲೈಸರ್ಸ್ ಆಗಿ ಯೂಸ್ ಮಾಡ್ತಾ ಇದ್ರಂತೆ. ಸೊ ಅವ್ರ ಹೊಲಗಳಿಗೆ, ಗದ್ದೆಗಳಿಗೆ ಹಾಕಿ ಸೊ ಅಲ್ಲಿ ಈಲ್ಡ್ ನ ತಗೊಂತಾ ಇದ್ರಂತೆ. ಸೊ ಅವ್ರು ಯಾವಾಗ ಬರಕ್ ಸ್ಟಾರ್ಟ್ ಮಾಡಿದ್ರು, ಸೊ ಇದು ಹೋಗ್ತಾ ಹ್ಯೂಮನ್ಸ್ ಬರಕ್ ಸ್ಟಾರ್ಟ್ ಮಾಡಿದ್ರು. ಈ ದೇವಸ್ಥಾನ ಎಲ್ಲ ಹೆಂಗ್ ಉಟ್ಕೊಂತು ಅಂದ್ರೆ, ಸೊ ಇಲ್ಲಿ ತಮಿಳಿಯನ್ ಒಬ್ರು ರಿಚೆಸ್ಟ್ ಮ್ಯಾನ್ ಇದ್ರಂತೆ. ಸೊ ಅವರು ಆಕ್ಚುಲಿ ಮಲೇಷ್ಯಾಕ್ ಶಿಫ್ಟ್ ಆದ್ರು, ಬಿಸ್ನೆಸ್ ಮ್ಯಾನ್. ಈಗ ನಮ್ಮಲ್ಲಿ ಅಂಬಾನಿ ಯಾವ ತರ ಇದಾರಲ್ಲ, ಆ ತರ ಇಲ್ಲಿ ಒಬ್ರು ಇದ್ರು. ಸೊ ಅವರಿಗೆ ಕನ್ಸಲ್ಲಿ ಅವ್ರ ಗ್ರ್ಯಾಂಡ್ ಫಾದರ್ ಬಂದು ಈ ತರ ಒಂದು ಸುಬ್ರಹ್ಮಣ್ಯನ್ ದೇವಸ್ಥಾನ ಕಟ್ಟು ನೀನು ಅಂತ ಹೇಳಿದಾಗ, ಸೊ ಅವರು ಈ ಕೇವ್ ನ ನೋಡಿ ಅವ್ರು ಫ್ಯಾಸಿನೇಟ್ ಆಗಿ ಓಕೆ ಫೈನ್ ಇಲ್ಲೇ ಕಟ್ಟೋಣ ಅಂತ ಹೇಳಿ ಮುಂದೆ ಸ್ಟ್ಯಾಚ್ಯೂನ ಕಟ್ಟಿರೋದು. ಓಕೆ, ದಿಸ್ ಇಸ್ ದ ಹಿಸ್ಟ್ರಿ.
ನಾನು ತುಂಬಾ ಹಿಸ್ಟ್ರಿ ನಂಗೆ ಗೊತ್ತಿಲ್ಲ, ನಾನು ಹೇಳಕ್ ಹೋಗಲ್ಲ. ನನಗೆ ಎಷ್ಟು ನಾನು ಇವಾಗ ಏನ್ ತಿಳ್ಕೊಂತೀನಲ್ಲ ಅದನ್ನ ನಾನು ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ಅಂಡ್ ದ ಕೇವ್ ಇಸ್ ವೆರಿ ಬ್ಯೂಟಿಫುಲ್, ವರ್ತ್ ದ ಸ್ಟೆಪ್ಸ್ ಆಕ್ಚುಲಿ. ಗೈಸ್ ಇಲ್ಲೊಂದಷ್ಟು ಮೆಟ್ಲಿದೆ, ಸೊ ನೋಡಿ ವ್ಯೂ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತದೆ ಆಕ್ಚುಲಿ. ಗೈಸ್ ಇದೊಂದು ಕ್ರೇಜಿ ವ್ಯೂ ಇಲ್ಲಿಂದ. ಲೆಟ್ಸ್ ಫೀಲ್. ಸೊ ಇದು ನೋಡಿ ಅದನ್ನ ನೇತಾಡ್ತೈತೆ. ಇದು ಕಳ್ಸ್ಕೊಂಡ್ ತಲೆ ಮೇಲೆ ಬೀಳಲ್ವಾ ಅಂತ ಹಿಂಗೆಲ್ಲ ಇದ್ರೆ ಯಪ್ಪ. ಈಗಿನ ಕಾಂಕ್ರೀಟು ಸಿಮೆಂಟು ಈ ರೇಂಜಿಗೆಲ್ಲ ಸ್ಟೇಬಲ್ ಆಗಿ ನಿಂತ್ಕೊಳಕ್ ಸಾಧ್ಯನೇ ಇಲ್ಲ. ಏನಂತೀರಾ, ನಿಮ್ಗೇನ್ ಅನ್ಸುತ್ತೆ ಕಮೆಂಟ್ ಮಾಡಿ. ಇದು ಪಾರ್ವತಿ ದೇವಿ ಟೆಂಪಲ್. ಯಾರ್ಯಾರು ನನ್ ಜೊತೆ ಯಾರ್ಯಾರು ಬರ್ತೀರಾ ಈ ಕೇವಿಗೆ ಮನೆ ಕಟ್ಕೊಂಡಿರೋದಕ್ಕೆ, ಸೊ ಕಮೆಂಟ್ ಅಲ್ಲಿ ಹ್ಯಾಂಡ್ ರೈಸ್ ಮಾಡಿ. ಗೈಸ್ ಇವ್ರು ನೋಡ್ರಿ, ಇವರು ಫಾರಿನರ್ ಸಿಕ್ಕಿದ್ರು ಅಂತ ಫಾರಿನರ್ ಜೊತೆ ಫೋಟೋ ತೆಗೆಸ್ಕೊಂತವ್ರೆ. ವೇರ್ ಆರ್ ಯು ಫ್ರಮ್? Spain. Spain. Okay. I like Spanish language. Spanish language. That's the tradition. Yeah. Iman. Crazy. And your name? Manvit. Say hi to my subscribers. Hi. Yes. Thank you. Bye. ಕಾಲ್ ತೊಳೆದ್ಬಿಟ್ಟು ಸಾರಿ ಹೆಂಗ್ ಕೇಳ್ತಾನೆ ಕೇಳ್ರಿ. ಹೇಳ ಅಲ್ಲ ಅಲ್ಲ ಹೆಂಗೋ ಕೇಳ್ದಲ್ಲ ಸಾರಿ ಅಂತ, ಅದು ಕೇಳ. ಅದೆಲ್ಲ ಹೆಂಗೋ ಕೇಳ್ದೆ ನೀನು, ಸಾರಿ ಅಂತೇನೋ ಹೇಳ್ದೆ ನೀನು. ಓಕೆ ಗೈಸ್, ಫೈನಲಿ ವಿ ಆರ್ ಗೆಟಿಂಗ್ ಡೌನ್. ಸೊ ನಮಗೆ 12 ಗಂಟೆಗೆ ಬರಕ್ ಹೇಳಿದ್ರು ವಾಪಸ್ಸು. ಸೊ ಟೈಮ್ ಇವಾಗ ಇನ್ನು 5 ನಿಮಿಷ ಇದೆ. ಸೊ ಹೋಗ್ತಾ ಇದೀವಿ. ಎಷ್ಟು ಮೆಟ್ಲು ಇಳಿದಿದ್ವೋ, ಸಾರಿ ಎಷ್ಟು ಮೆಟ್ಲು ಹತ್ತಿದ್ವೋ ಅಷ್ಟು ಮೆಟ್ಲು ಇಳಿಬೇಕು ಇವಾಗ. ಗೈಸ್ ನೋಡಿ ಎಷ್ಟೊಂದು ಪಾರಿವಾಳಗಳಿದೆ, ಡವ್. ಸೊ ಊಟ ಹಾಕಕ್ಕೂ ಇಲ್ಲಿ ದುಡ್ಡು ತಗೋಬೇಕು. ಕ್ರೇಜಿ ಇದಾವೆ ಗೈಸ್, ಸೀರಿಯಸ್ಲಿ. ನೆಕ್ಸ್ಟ್ ವಾಚ್ ಫ್ಯಾಕ್ಟ್ರಿ ಕರ್ಕೊಂಡು ಹೋಗ್ತಾರಂತೆ. ಅದಕ್ಕೆ ಐ ಡೋಂಟ್ ನೋ. ಸೊ ಅದಕ್ಕೆ ಕರೆನ್ಸಿ ಎಕ್ಸ್ಚೇಂಜ್ ಮಾಡೋಣ ಅಂತ ಬಂದಿದ್ದೀನಿ. ಏನಾದ್ರು ಜಾಸ್ತಿ ಆಯಿತು ಕಮ್ಮಿ ಆಯಿತು ಅಂದರೆ. ಸೊ 1000 INRಗೆ 40.50 ರಿಂಗೆಟ್ಸ್ ಕೊಡ್ತಾರೆ. ನಿಂದೊಂದು 1000ನಾ? ಪಾಸ್ಪೋರ್ಟ್ ಬೇಕು, ಪಾಸ್ಪೋರ್ಟ್ ಕೇಳ್ತಿದ್ದಾರೆ. ಗೈಸ್ ನಾವಿವಾಗ ಬಂದಿದ್ದೀವಿ ನನ್ನ ಫೇವ್ರೆಟ್ ಸ್ಪಾಟ್, ವಾಚ್ ಫ್ಯಾಕ್ಟ್ರಿ ಔಟ್ಲೆಟ್ಟಿಗೆ. ತುಂಬ ಇದೆ ಇಲ್ಲಿ, ಬಟ್ ಯಾಕೋ ಕಾಸ್ಟ್ಲಿ ಅನ್ನಿಸ್ತದೆ. ಹಲೋ, ವಾಚ್ ಎಲ್ಲ ಚೆನ್ನಾಗಿದಾವೆ, ನೋಡಿ ತಗೊಳ್ಳಿ. ಚೆನ್ನಾಗಿದಾವೆ ಬಟ್ ಕಾಸ್ಟ್ಲಿ ಅನ್ನಿಸ್ತಾ ಇದೆ. ದುಡ್ಡೆಲ್ಲ ಫ್ರೀ ಅವಕ್ಕೆಲ್ಲ. ಯಾವ ಫ್ರೀ? ಇದಕ್ಕೆಲ್ಲ ಫ್ರೀ, ಹೌದು ದುಡ್ಡು ಕೊಡಂಗಿಲ್ಲ. ಹೌದೌದೌದು. ಸಿಕ್ಕಾಪಟ್ಟೆ ಕಲೆಕ್ಷನ್ಸ್ ಇದಾವೆ, ಆ್ಯಕ್ಚುಲಿ ಚೆನ್ನಾಗಿದ್ದಾವೆ ಬಟ್ ತುಂಬ ಕಾಸ್ಟ್ಲಿ. ಐ ಡೋಂಟ್ ನೋ ವೈ. 60 ರಿಂಗೆಟ್ಸ್. ಚೆನ್ನಾಗಿದೆ ಬಟ್ ತುಂಬ ಕಾಸ್ಟ್ಲಿ ಅನಿಸ್ತಾ ಇದೆ. ಸಿ ಐ ಆಮ್ ನಾಟ್ ಕನ್ವರ್ಟಿಂಗ್ ಇನ್ ಟು ಇಂಡಿಯನ್ ರುಪೀಸ್, ಬಟ್ ಸ್ಟಿಲ್ ಐ ಆಮ್ ಫೀಲಿಂಗ್ ಲೈಕ್ ಇಟ್ಸ್ ಕಾಸ್ಟ್ಲಿ. ಸೊ ನೋಡೋಣ. Yes, I am taking this watch. I took 5 more years to study. You are the youngest? Yeah. What are watches, guys? Seriously, low watches. ನನಗೆ ಆ್ಯಕ್ಚುಲಿ ಗೈಸ್ ಡಿಸ್ಕೌಂಟ್ ಅಲ್ಲಿ ಸಿಕ್ಬಿಟ್ಟು, ಇಬ್ಬರು ಶೇರ್ ಮಾಡ್ಕೊಂಡ್ವಿ. ಸೊ ಅದಕ್ಕೆ 2ಕ್ಕೆ ಕಮ್ಮಿ ಬಿತ್ತು. ಸೊ ವಿ ಸೇವ್ ಲೈಕ್ 40 ರಿಂಗೆಟ್ಸ್. ಸೊ ಅದಕ್ಕೆ ನಾನು ತೊಗೊಂಡ್ಬಿಟ್ಟೆ, ಹಿಂದೆ ಮುಂದೆ ಯೋಚನೆ ಮಾಡಲಿಲ್ಲ. ಕ್ರೇಜಿ ಇದೆ ಗುರು ಇದು. ನೋಡಿ ಗೈಸ್, ಇದು ವಾಚ್, ಈ ವಾಚ್ ಕ್ರೇಜಿ. For my mom. ಬ್ಯಾಗಾ? ರಿಚ್ ಕಿಡ್ ಅಪ್ಪ ನೀನು. ಚಾಕ್ಲೇಟ್ 40,000 ರೂಪಾಯಿ ಶಾಪಿಂಗ್ ಮಾಡಿದ್ದೆ ನೀನು ನೆನ್ನೆ. ಚಾಕ್ಲೇಟ್ ಅದು ಏನಪ್ಪ ಅಂದರೆ ಇದೆಲ್ಲ ಮಾಮೂಲಿ ವಾಚ್ ಏನಲ್ಲ, ಟೈಟನ್ ಬ್ರ್ಯಾಂಡ್ ಜೊತೆ ಕೊಲ್ಯಾಬ್ರೇಟ್ ಆಗಿದ್ದಾರೆ. ಸೊ 1 ವರ್ಷ ವಾರಂಟಿ ಇರುತ್ತೆ. ಸೊ ನಾವು ಏನೇ ವಾಚಿಗೆ ಏನಾದ್ರು ಪ್ರಾಬ್ಲಮ್ ಆಯಿತು ಅಂದರೆ ಇಂಡಿಯಾದಲ್ಲಿ ಟೈಟನ್ ಶಾಪಿಗೆ ಹೋಗಿ ನಾವು ಅಲ್ಲಿ ಕ್ಲೈಮ್ ಮಾಡ್ಕೋಬೋದು. ಸೊ ಆಲ್ಮೋಸ್ಟ್ ಇಂಡಿಯಾ ಪ್ರೈಸೇ ಇದೆ, ಬಟ್
ಯಾಕೋ ನನಗೆ ನೋಡಿದ ತಕ್ಷಣ ಇಷ್ಟ ಆಯಿತು ಗೈಸ್, ಅದಕ್ಕೆ ಒಂದು ಯೋಚನೆ ಮಾಡಲಿಲ್ಲ, ತೊಗೊಂಡೆ. ನೋಡೋಣ. ಇಲ್ಲೂ ಎ ಸಿ ಬಸ್ಸಲ್ಲೇ ಓಡಾಡ್ತಿರೋದು ನಾವು. ಆಚೆ ಇಳಿದ ತಕ್ಷಣ ಹ್ಯುಮಿಡಿಟಿ ಹೆಂಗೈತೆ ಅಂದರೆ ಬಿಸಿನೀರು ತಗೊಂಡು ಮುಖಕ್ಕೆ ಹಾಕ್ದಂಗೆ ಐತೆ, ಅಷ್ಟು ಹ್ಯುಮಿಡಿಟಿ. ಇವತ್ತು ನೋಡಿ, ಇವತ್ತು ಸಣ್ಣ ಕಾಣಿಸ್ತಾ ಇದೆ ಆ್ಯಕ್ಚುಲಿ. ಇವತ್ತು ಸಣ್ಣ ಗೈಸ್ ಬಫೆ ಇಲ್ಲೂ ಏನೋ ನೋಡಿ ಎಷ್ಟೊಂದು ಫ್ಲೇವರ್ಸ್ ಇದೆ. ನಮ್ಮ ಇಂಡಿಯಾದಲ್ಲಿ ಎಷ್ಟೊಂದು ಫ್ಲೇವರ್ಸ್ ಇದೆಯಾ. ಸೊ ಗೈಸ್ ಮಲ್ಕೊಂಡ್ಬಿಟ್ಟಿದ್ದೆ ಊಟ ಮಾಡಿಬಿಟ್ಟು. ಆ್ಯಕ್ಚುಲಿ ನಾವು ಇವಾಗ ಒಂದು ಪ್ಲೇಸಿಗೆ ಬಂದಿದ್ದೀವಿ. ಸೊ ಇಲ್ಲಿಂದ ಐಲ್ಯಾಂಡಿಗೆ ಕರ್ಕೊಂಡು ಹೋಗ್ತಾರಂತೆ. ಮಲೇಷ್ಯಾದಲ್ಲಿ ಯಾವ ಐಲ್ಯಾಂಡ್ ಅಂತ ಯೋಚನೆ ಮಾಡ್ತಾಯಿದ್ದೀರಾ? ಹೌದು, ಐಲ್ಯಾಂಡ್ ಇದೆಯಂತೆ. ಸೊ ಇವಾಗ ಮಾಲ್ ಟೈಪ್ ಏರಿಯಾಗೆ ಬಂದಿದ್ದೀವಿ. ಸೊ ಇಲ್ಲಿಂದ ಗಂಡೋಲಾ ರೈಡ್ ಅನ್ನೋದೇ ಕೇಬಲ್ ಕಾರ್ ಮೇಲೆ ಕರ್ಕೊಂಡು ಹೋಗ್ತಿರಲ್ಲ. ಸೊ ಅಲ್ಲಿಗೆ ಹೋಗ್ತಾ ಇದ್ದೀವಿ ಇವಾಗ. ಆ್ಯಕ್ಚುಲಿ ಕಾಶ್ಮೀರ್ ಶ್ರೀನಗರಲ್ಲಿ ಗುಲ್ಮರ್ಗಿಗೆ ಹೋದಾಗ ಮಿಸ್ ಮಾಡಿದ್ದೆ ನಾನೇ, ಅಂದರೆ ಹೋಗೋಕ್ಕಾಗಿರಲಿಲ್ಲ. ಮುಂಚೆನೇ ಬುಕ್ಕಿಂಗ್ ಎಲ್ಲ ಇತ್ತಂತೆ. ಸೊ ಅದು ಮಿಸ್ ಮಾಡಿದ್ದೆ, ಇವಾಗ ಅದು ಫುಲ್ಫಿಲ್ ಆಗ್ತದೆ. ಸೊ ಬನ್ನಿ, ಅದು ಏನು ಐಲ್ಯಾಂಡು, ಅದೇನು ಮ್ಯಾನ್ ಮೇಡ್ ಐಲ್ಯಾಂಡ ಅಥವಾ ನಿಜವಾದ ಐಲ್ಯಾಂಡ, ಸೊ ನೋಡೋಣ. ಓಕೆ, ಕಮ್ ಲೆಟ್ಸ್ ಗೋ. ನೋಡಿ ಗೈಸ್, ಇಲ್ಲಿದ್ದೀವಿ, ವೆಯ್ಟ್ ಮಾಡ್ತಾ ಇದ್ದೀವಿ ಇವಾಗ. ಗೈಸ್ ಗೋಯಿಂಗ್ ನೋಡಿ, ಅಲ್ಲಿ ಬರ್ತಾ ಇದೆ ಎಲ್ಲ. ಸೊ ಇವಾಗ ಒಂದೊಂದು ಗಂಡೋಲದಲ್ಲಿ 10 ಜನ ಕುತ್ಕೋಬೇಕು. ಸೊ ಬನ್ನಿ ಹೋಗೋಣ. Guys, I'll show you. Actually, it's a pretty cool mall over here. ಇವೆಲ್ಲ ಜಸ್ಟ್ ಟಿವಿಯಲ್ಲಿ, ಮೂವೀಸಲ್ಲಿ ಆ ಥರ ನೋಡ್ತಾ ಇದ್ವಿ. ಇವತ್ತು ಇವಾಗ ನೋಡ್ತಾ ಇದ್ದೀನಿ. ಕ್ರೇಜಿ ಇದೆ, ಚೆನ್ನಾಗಿದೆ ಆ್ಯಕ್ಚುಲಿ. ಕೂಲ್. ಸೊ ದೇರ್ ಇಸ್ ಅ ಸ್ಕೈ ಕೆಸಿನೋ. ಸೊ ಅಲ್ಲಿಗೆ ಹೋಗ್ತಾ ಇದ್ವಿ, ಬನ್ನಿ ನೋಡೋಣ ಏನೇನಿದೆ ಅಂತ. ಆ್ಯಕ್ಚುಲಿ 18+ ಇಲ್ಲಿ ಅವಕಾಶ ಇಲ್ಲ. ಸೊ ಈ ಹುಡುಗ ಬರ್ತಾ ಇಲ್ಲ ನಮ್ಮ ಜೊತೆ ಒಳಗೆ, ಬಟ್ ವಿ ಆರ್ ಗೋಯಿಂಗ್. ಗೈಸ್ ಇವಾಗ ಕೆಸಿನೋ ಹೊರಗೆ ಬಂದೆ. ಏನಂದ್ರೆ ಒಳಗಂತೂ ಏನು ತೆಗಿಯಕ್ ಬಿಡ್ಲಿಲ್ಲ ನನಗೆ. ಆಕ್ಚುಲಿ ಒಳಗ್ ಬಿಡಕ್ಕೆ ಹಿಂದೆ ಮುಂದೆ ನೋಡಿದ್ರು, ಏನಕ್ಕಂತ ನಂಗೆ ಗೊತ್ತಿಲ್ಲ. ಫಸ್ಟ್ ಹ್ಯಾಟ್ ತೆಗ್ಸಿದ್ರು, ಆಮೇಲೆ ಟ್ರೈಪೋಡು ತೆಗ್ಸಿದ್ರು. ಆಕ್ಚುಲಿ ಟ್ರೈಪೋಡ್ ಹೊರಗಿಟ್ ಬರ್ರಿ ಅಂತ. ಇದೊಂದ್ ಬ್ಯಾಗ್ ಇದೆಯಲ್ಲ, ಇದೊಂದ್ ಬ್ಯಾಗ್ ಸದ್ಯ ಏನು ಮಾಡ್ಲಿಲ್ಲ. ಅದಾದ್ಮೇಲೆ ಒಳಗ್ ಹೋದ್ಮೇಲೆ ಫುಲ್ ಬಾಡಿ ಗಾರ್ಡ್ ಒಬ್ಬ ಫುಲ್ ನನ್ನಿಂದ ಬಿದ್ಬಿಟ್ಟಿದ್ದ. ಇದು ಏನದು ಫೋಟೋಸ್ ವಿಡಿಯೋಸ್ ತೆಗಿಯಂಗಿಲ್ಲ ಹಂಗೆ ಹಿಂಗೆ ಅಂತ 3 ಸತಿ ಏನೋ ಹೇಳ್ದ, ಫೋಟೋಸ್ ವಿಡಿಯೋಸ್ ತೆಗಿಯಂಗಿಲ್ಲ ಅಂತ. ಅದಕ್ಕೆ ನಾನು ಸುಮ್ನೆ ಯಾಕೆ ಬೇಕಪ್ಪ, ಸುಮ್ನೆ ಸಿಗಾಕಡ್ರೆ ಅಂತ ಅದಕ್ಕೆ ಮೊಬೈಲ್ನ ಆಚೆನೆ ತೆಗಿಲಿಲ್ಲ, ಫುಲ್ ಒಳಗೆ ಇಟ್ಕೊಂಡ್ಬಿಟ್ಟೆ. ಸೊ ಇವಾಗ ಆಚೆ ಬಂದ್ವಿ. ಅಂದ್ರೆ ಭಾರಿ ದೊಡ್ಡ ಕೆಸಿನೋ, ಫುಲ್ ದೊಡ್ಡ ಕೆಸಿನೋ. ಅದಕ್ಕೆ ಸುಮ್ಮನೆ ರಿಸ್ಕ್ ತಗೊಳಕ್ ಹೋಗ್ಲಿಲ್ಲ. ಸೊ ಯಾ ವಿ ಕೇಮ್ ಔಟ್ ನಾವ್. ಗೈಸ್ ನೋಡಿ, ಚೈನೀಸ್ ಫುಡ್ಸ್ ಇವೆಲ್ಲ. ಗೈಸ್ ಅದೆಲ್ಲ ಬೊಂಬೆಗಳು. ಗೈಸ್ ಟ್ರಸ್ಟ್ ಮೀ, ದಿಸ್ ಇಸ್ another world. ಓಹೋ, ಇನ್ ನೈಟ್ ಆಗ್ತಾ ಆಗ್ತಾ ಹೆಂಗ್ ಕಾಣಲ್ಲ ಗೈಸ್ ಇದು. ಗೈಸ್ ಹಾಯ್. Okay. Bye.
ಗೈಸ್ ನಮ್ಮೂರಲ್ಲಿ ಜಾತ್ರೆಗೆಲ್ಲ ಜಾಯಿಂಟ್ ವೀಲು ಅವೆಲ್ಲ ಹಾಕ್ತಾರಲ್ಲ, ಇಲ್ಲಿ ಫುಲ್ಲು ವೆಲ್ ಎಕ್ವಿಪ್ಡ್ ವಿತ್ ಲೈಟಿಂಗ್ಸ್ ಎಲ್ಲ ಫುಲ್ ಜಾತ್ರೆ. ಇದು ಮಲೇಷ್ಯಾ ಜಾತ್ರೆ ಗೈಸ್. ಸೊ ಆ ತರದ್ದೆಲ್ಲ ಇದೆ ಆಟ ಆಡೋದು. ಎಷ್ಟು ಸಾಫ್ಟ್ ಆಗಿದೆ ನೋಡಿ ಟಾಯ್ಸ್ ಇದು ಆಕ್ಚುಲಿ. ಸೊ ಎಲ್ಲ ಗೇಮ್ಸ್ ಇದೆಲ್ಲ. ಡ್ರ್ಯಾಗನ್ ಹೋಗ್ತಾ ಇದೆ ಗೈಸ್. ಹುಡುಗ ಆಡ್ತಾ ಇದ್ದಾನೆ ನೋಡಿ. ಹತ್ರ ಬಾತುಕೋಳಿ 5 ತೆಗ್ದಾಕ್ಬೇಕು. 5 ತೆಗ್ದಾಕ್ರೆ ಒಂದ್ ಬೊಬ್ಬೆ ಕೊಡ್ತಾರ ಅನ್ಸುತ್ತ. ಅಯ್ಯ ಅರೆ ಹಾ ಸೊ ಒಂದ್ ಬೊಂಬೆ ಕೊಡ್ತಾರ ಅನ್ಸುತ್ತೆ ಗೈಸ್. ಹಾ ಈ ತಾಯಿ ಕೊಡ್ತಾರೆ. ಆ ಹುಡುಗ ಬೇಜಾರಾಗ್ತದನ್ ಗೈಸ್. ಅವನ್ಗೂ ಒಂದ್ ಕೊಟ್ಟು ತಗೊಂಡ್ ಹೋಗತ್ತೆ. ದೊಡ್ಡವರು ಸಣ್ಣವರು ಎಲ್ಲಾರು ಆಡ್ತವ್ರೆ ಗೈಸ್. ನೋಡಿ ಇದು ನಾನು ಬೊಂಬೆ ಅನ್ಕೊಂಡ್ಬಿಟ್ಟೆ ಗೈಸ್. ನೋಡಿ ನಾಯಿ, ಇದು ಒರಿಜಿನಲ್ ನಾಯಿ. ನಮ್ ನಾಯಿಗಳೆಲ್ಲ ಹಿಂಗ್ ಕುತ್ಕೊಂಡ್ರೆ ಇವಾಗ ನೀನ್ ನನ್ ಕಚ್ಚ ಹೋಗ್ತವೆ. ಅದ್ ನೋಡಿ ಒಳ್ಳೆ ಗೂಬೆ ತರ ಕುತ್ಕೊಂಡೈತದು ಪಾಪ. ಎಲ್ಲ ಕಡೆ ಯಾರು ತಿನ್ನೋಣ ಅನಿಸ್ತದೆ ಎಲ್ಲ ನೋಡಿ. ಬಟ್ ಯಾರು ರಿಂಗೆಟ್ಸ್ ತಗೊಂತಿಲ್ಲ, ಎಲ್ಲ ಕಾರ್ಡ್ 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 ಅಂತಿದ್ದಾರೆ. ವಾಟ್ ಟು ಡೂ. ಸೊ ಐ ಆಮ್ ಸೇಯಿಂಗ್ ಬೈ ಬೈ ಟು ದಿಸ್ ಬ್ಯೂಟಿಫುಲ್ ಐಲ್ಯಾಂಡ್. ನಾವಿವಾಗ ಮೇಲ್ ಹೋಗ್ತಾ ಇದೀವಿ. ಸೊ ವಿ ಆರ್ ಗೋಯಿಂಗ್ ಬ್ಯಾಕ್. ಲಾಸ್ಟ್ ಟೈಮ್ ತೋರಿಸ್ತೀನಿ, ನೋಡ್ಕೊಂಡ್ಬಿಡ್ರಪ್ಪ. ಎಸ್. ಸೊ ಬನ್ನಿ ಗೈಸ್, ಮೇಲೆ ಹೋಗೋಣ. ಇವಾಗ ವಾಪಸ್ ಬಸ್ ಹತ್ಬೇಕು. ಬಸ್ ಹತ್ತಿದ ತಕ್ಷಣ ಡಿನ್ನರಿಗೆ ಕರ್ಕೊಂಡು ಹೋಗ್ತಾರೆ. ಐ ಡೋಂಟ್ ನೋ ವೇರ್ ಇಸ್ ದ ಡಿನ್ನರ್. ಹೋಟೆಲ್ ಎಲ್ಲಾರು ಇರ್ಬೋದು, ಅಂದ್ರೆ ನಮ್ ಲಾಡ್ಜ್ ಎಲ್ಲಾದ್ರೂ ಇರ್ಬೋದು, ಅಥವಾ ಬೇರೆ ಹೊರಗಡೆ ಹೋಟೆಲ್ ಎಲ್ಲಾರು ಇರ್ಬೋದು. ಸೊ ಹೋಗಿ ಡಿನ್ನರ್ ಮಾಡಿ ವ್ಲಾಗ್ ಎಡಿಟ್ ಮಾಡ್ಬೇಕು, ಪಾಚ್ಕೊಂಡ್ಬಿಡೋದು ಆಮೇಲೆ. ಓಕೆ ಬನ್ನಿ ಗೈಸ್, ವಿ ಆರ್ ಗೋಯಿಂಗ್ ಬ್ಯಾಕ್ ನೌ. ಬನ್ನಿ ಹೋಗೋಣ. ಅದೇ ಗಂಡೋಲದಲ್ಲೇ ಮತ್ತೆ ಹೋಗ್ಬೇಕು. ಹಾ ನೋಡಿ ನಾನು ಗೆದ್ದಿದ್ದೀನಿ, ಪ್ರೈಸ್ ಗೆದ್ದಿದ್ದೀನಿ. ಯಾ ಅದು ಫ್ಯಾನ್ ಹಾಕಿ 17, 18, 19. ಎಲ್ಲಿ ಗೆದ್ರಿ? ಅಲ್ಲೇ ಹೌದ್ ಬಿಡ್ರಿ, ಕೆಸಿನೋದಲ್ಲ. ಈಗ ಮೇಲ್ಗಡೆ ಇತ್ತಲ್ಲ ಅದು. ಹೌದಾ? ನಮಗೆ ಮತ್ತೆ ಬೇಡ. ಈಸ್ ಅ ಡೈ ಹಾರ್ಡ್ ಫ್ಯಾನ್ ಆಫ್ RCB. ನೋಡಿ ಇಲ್ಲೂ RCB ಮ್ಯಾಚ್ ನೋಡ್ತಾ ಇದಾರೆ. ಹೌದು, ಇಷ್ಟು ಬಿಸಿ. ಮಲೇಷ್ಯಾದಲ್ಲೂ ಅದು ನೋಡ್ತಾ ಇದಾರೆ. ಇದು ಎಂತದಪ್ಪ, ಇವ್ರು ಕೊಹ್ಲಿ ಕೂಡ 50 ಹೊಡೆದಿದ್ದಾನೆ. ಸೂಪರ್. ನಮಗೇನು ಗೊತ್ತಿಲ್ಲ ಕ್ರಿಕೆಟ್ ಅಲ್ಲಿ ಏನಾಗ್ತಿದೆ ಇವಾಗ ರೈಟ್ ನೋ ಅಂತ. ಇವಾಗ ನಾವು ವಾಪಸ್ ಹೋಗ್ತಾ ಇದೀವಿ. ಬಂದಿದ್ದ ದಾರಿಯಲ್ಲೇ ವಾಪಸ್ ಹೋಗೋದು ಅಷ್ಟೇ ಗೈಸ್. ಸೊ ಸಂಜೆ ವ್ಯೂ ಆಕ್ಚುಲಿ ಇವಾಗ ಟೈಮ್ 7 ಗಂಟೆ. ಚೆನ್ನಾಗಿರುತ್ತೆ ಇದು ವ್ಯೂ. ಬನ್ನಿ ನೋಡೋಣ ಗೈಸ್. ದಿಸ್ ಇಸ್ ಅವರ್ಸ್. Let's go. Let's go. Yes. Hey. Guys, so ಅವಾಗ್ಲೇ ಆಕ್ಚುಲಿ ವಾಯ್ಸ್ ರೆಕಾರ್ಡ್ ಆಗಿದೆ. ವಾಯ್ಸ್ ರೆಕಾರ್ಡ್ ಆಗಿದೆ. ರೆಕಾರ್ಡ್ ಆಗಿದೆ. ಸನ್ಸೆಟ್ ವ್ಯೂ. Best world hotel. World largest hotel. Oh, first largest hotel. World largest hotel. Oh, okay. 7,351 rooms. Oh, okay. Crazy. Hello boss. Guys, see there. This is my cable card. ನೋಡಿ. ನೈಟ್ ಅಲ್ಲಿ ಲಾಸ್ಟ್ ಎಷ್ಟು ಟೈಮ್ ಅಂತ ಎಷ್ಟು ರೂಮ್ಸ್ ಹೇಳಿದ್ದು? 7,000.
ಜಸ್ಟ್ ಕೆಳಗ್ ನೋಡಿದ್ರೆ ಲಾಸ್ಟ್ ಟೈಮ್ ಹಿಂಗಾಗ್ತೈತ್ ಗೊತ್ತಾ ಸೀರಿಯಸ್ಲಿ ಒಳ್ಳೆ ಮೋಡದಲ್ಲೇ ಹೋಗ್ತಿದೀವಿ ಅನ್ನೋ ತರ ಫೀಲ್ ಲಾಸ್ಟ್ ಟೈಮ್ ಗೈಸ್ ಈ ಸನ್ಸೆಟ್ look at the sunset, it's beautiful. Very nice. ಇನ್ನು ಬಾಳ ಐತ್ ಮಗ ಇನ್ನು ಮುಳುಗೋದ್ ಬಾಳ ಐತೆ Cold. Say, if you bring your wife, you can hug your wife. Last year, ಎಷ್ಟು ಟೈಮ್ ಲಾಸ್ಟ್ yes gone ಬಂದಿಲ್ಲ ತೆಗ್ದಾ? ಗೈಸ್ ಬಂತು ನೋಡಿ ಡಿಕ್ಕಿ 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 ಈಗ ಫೈನಲ್ ಗೈಸ್ ನೋಡಿ ಇಲ್ಲಿ ಈ ತರ ಬರ್ತಾ ಚೆನ್ನಾಗಿ ಆಡಿದಿ ಸಾಯಿ ಅದೀಗ.